ಕೆಎಂಎಫ್ನಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಮತ್ತೆ ಕಿತ್ತಾಟ ಜೋರಾಗಿದೆ. ಹಾಲಿ ಅಧ್ಯಕ್ಷರ ಅವಧಿ ಮುಗಿದಿದ್ರೂ ಗದ್ದುಗೆಯಿಂದ ಕೆಳ ಇಳಿಯುವ ಮನಸ್ಸೇ ಮಾಡ್ತಾ ಇಲ್ಲ. ಇದೀಗ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಸಚಿವರ ಮೊರೆ ಹೋಗಿದ್ದು ಸ್ಥಾನ ಬಿಟ್ಟುಕೊಡುವಂತೆ ಹಾಲಿ ಅಧ್ಯಕ್ಷರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಕಿತ್ತಾಟ. ಅವಧಿ ಮುಗಿದರೂ ಸ್ಥಾನ ಬಿಟ್ಟುಕೊಡದ ಹಾಲಿ ಅಧ್ಯಕ್ಷ. ಕೆಎಂಎಫ್ ಅಧ್ಯಕ್ಷ ಸ್ಥಾನ ಗಾದಿಗಾಗಿ ಹಾಲಿ ಅಧ್ಯಕ್ಷ ಹಾಗೂ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯ ನಡುವೆ ನಾ ಕೊಡೆ ನೀ ಬಿಡೆ ಅನ್ನೋ ಪರಿಸ್ಥಿತಿ ಉದ್ಭವಿಸಿದೆ. ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ಸುತಾರಾಮ್ ಒಪ್ಪದ ಹಾಲಿ ಅಧ್ಯಕ್ಷ ಪಿ ನಾಗರಾಜ್ ವಿರುದ್ಧ ಸಿಡಿದೆದ್ದಿರೋ ಎಂಪಿ ರವೀಂದ್ರ ಸಮಸ್ಯೆ ಬಗೆಹರಿಸುವಂತೆ ಇಂಧನ ಸಚಿವ ಡಿಕೆಶಿ ಮೊರೆ ಹೋಗಿದ್ರು. ಈ ಹಿನ್ನೆಲೆ ಡಿಕೆ ಶಿವಕುಮಾರ್ ಸ್ಥಾನ ಬಿಟ್ಟುಕೊಡುವಂತೆ ನಾಗರಾಜ್ಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನ 2 ವರ್ಷ ಅಂತೇಳಿ ನಾಗರಾಜ್ ಅವರಿಗೆ ತೀರ್ಮಾನ ಆಗಿತ್ತು. ಆ ಪ್ರಕಾರ ಅವರ ಕ್ಷೇತ್ರದಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಕೊಟ್ಟು ಮಾರ್ನೆಗೆ ರಾಜೀನಾಮೆ ಕೊಡೋದಂತ ತೀರ್ಮಾನ ಆಗಿತ್ತು. ನಾಗರಾಜ್ ಅವರಿಗೆ ರಾಜೀನಾಮೆ ಕೊಡೋಕ್ಕೆ ಹೇಳಿದ್ದೀವಿ. ಅವರು ಇವತ್ತು ಸಾಯಂಕಾಲ ನಾಳೆ ಒಳಗಡೆ ರಾಜೀನಾಮೆ ಕೊಡ್ತಾರೆ. ಅವರೇನಾದ್ರು ಕೊಡಲಿಲ್ಲ ಅಂತಂದರೆ ಕಾನೂನಿನಂತೆ ಅವರೇನು ಕ್ರಮ ಕೈಗೊಳ್ಳಬೇಕು ಕಾನೂನಲ್ಲಿ ನಮ್ಮ ಕೆಲಸ ನಾವು ಮಾಡ್ತೀವಿ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಎಂಪಿ ರವೀಂದ್ರ, ಇಬ್ಬರಿಗೂ ಅಧಿಕಾರಾವಧಿಯನ್ನ ಸಮಾನಾಗಿ ಹಂಚಿಕೆ ಮಾಡಲಾಗಿತ್ತು. ಆದರೆ ನಾಗರಾಜ್ ತಮ್ಮ ಸ್ಥಾನ ಬಿಟ್ಟುಕೊಡಲು ತಯಾರಿಲ್ಲ. ಈ ಹಿನ್ನೆಲೆ ಸಚಿವರ ಮಧ್ಯಪ್ರವೇಶವಾಗಿದೆ ಎಂದಿದ್ದಾರೆ. ಒಪ್ಪಂದ ಸಭೆಯಲ್ಲಿ ಚರ್ಚಿಸತಕ್ಕಂಥದ್ದಲ್ಲ. ಇಲ್ಲಿ ಕೆಎಂಎಫ್ಗೆ ಏನೇನು ಆಗಬೇಕಾಗಿತ್ತು, ಯಾಕಂದರೆ ಭಾಳ ದಿವಸ ಆಗಿತ್ತು ಬೋರ್ಡ್ ಮೀಟಿಂಗ್ ಕರೆದು, ಭಾಳ ಕೆಲಸಗಳು ನೆನೆಗುದಿ ಬಿದ್ದಿದ್ವು. ಅದನ್ನೆಲ್ಲ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಸೆಪ್ಟೆಂಬರ್ 17ನೇ ತಾರೀಕಿಗೆ ಅವ್ರದ್ದು 2 ವರ್ಷ ಅವಧಿ ಮುಗಿದಿತ್ತು. ಈಗ ಮತ್ತು 4 ಮಂತ್ ಹೆಚ್ಚಾಗಿದೆ. ಸೊ ಅವ್ರು ಕೊಡಬೇಕಾಗಿದೆ, ಅವ್ರ ಧರ್ಮ. ಸೊ ಮಧ್ಯಸ್ಥಿಕೆ ಅವ್ರು ವಹಿಸಬೇಕಾಗ್ತದೆ ವರಿಷ್ಠರು. ಹಿಂದೆ ಪಂಚಾಯತಿ ಮಾಡಿದವರು ಅವರೇ. ಇದರ ನಡುವೆ ನಾಗರಾಜ್ ಅವರನ್ನ ಈ ಬಗ್ಗೆ ಕೇಳಿದ್ರೆ, ಬಜೆಟ್ ತಯಾರಿಯಲ್ಲಿದ್ದೇನೆ, ಬಜೆಟ್ ನಂತರ ಸ್ಥಾನ ಬಿಟ್ಟುಕೊಡ್ತೀನಿ, ವರಿಷ್ಠರ ಆದೇಶದಂತೆ ನಡೆದುಕೊಳ್ತೇನೆ ಅಂತ ತಿಳಿಸಿದ್ದಾರೆ. ಏನು ಕ್ಲಾಸ್ ಇಲ್ಲ, ಬಡ್ಜೆಟ್ ಆಗಬೇಕು ಅಂತ ಇದೆ. ಬಡ್ಜೆಟ್ ಇದೆಯಲ್ಲ, ಬಡ್ಜೆಟ್ ನಂತರ ಯಾರು ಬಟ್ ಮಾಮೂಲಿ ಮೀಟಿಂಗ್ ಎಲ್ಲರೂ ಬಂದಿದ್ರು, ಆ ವಿಷಯ ಬರಲಿಲ್ಲ. ಒಟ್ಟಿನಲ್ಲಿ ವರಿಷ್ಠರ ಮಾತಿಗೆ ಇನ್ನಾದರೂ ನಾಗರಾಜ್ ಗೌರವ ಕೊಟ್ಟು ಅಧ್ಯಕ್ಷ ಸ್ಥಾನವನ್ನ ರವೀಂದ್ರ ಅವರಿಗೆ ಬಿಟ್ಟುಕೊಡ್ತಾರಾ? ಕಾದ್ ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಹಾಗೂ ಅಕ್ಷಯ್ ಜೊತೆ ಪ್ರಿಯಾಂಕಾ ತಳವಾರ, ಸುವರ್ಣ ನ್ಯೂಸ್.